Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಲೋಕಸಭಾ ಮಹಾ ಚುನಾವಣೆಯ ಮಹಾ ತೀರ್ಪಿಗೆ ಇದೀಗ ಕ್ಷಣಗಣನೆ ಪ್ರಾರಂಭ ಆಗಿದೆ. ಎಲ್ಲರ ಚಿತ್ತ ಇದೀಗ ಲೋಕಸಭಾ ಚುನಾವಣೆಯ ರಿಸಲ್ಟ್ ನತ್ತ ನೆಟ್ಟಿದೆ. ಕೋಟಿ ಜನರಿಗಾಗಲೇ ಕಾದು ಕುಳಿತಿದ್ದಾರೆ. ರಿಸಲ್ಟ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಬೆಳಗ್ಗೆ 8 ಗಂಟೆಯಿಂದ 542 ಕ್ಷೇತ್ರಗಳ ಮತ ಎಣಿಕೆ ಕಾರ್ಯ ಶುರುವಾಗುತ್ತೆ. 8360 ಅಭ್ಯರ್ಥಿಗಳ ಹಣೆ ಬರಹ ಇಂದು ನಿರ್ಧಾರ ಆಗುತ್ತೆ. ಹಾಗಾದ್ರೆ ನಿಜವಾಗುತ್ತಾ ಮತದಾನೋತ್ತರ ಸಮೀಕ್ಷೆಗಳ ವರದಿ? ಎನ್ಡಿಎಗೆ ಎಷ್ಟು ಸ್ಥಾನ, ಇಂಡಿಯಾ ಮೈತ್ರಿಗೆ ಎಷ್ಟು ಸೀಟ್? ಮೋದಿ 3.0 ಆಡಳಿತಾನ, ಇಂಡಿಯಾಗೆ ಅಚ್ಚರಿ ಫಲಿತಾಂಶನ? ಕರ್ನಾಟಕದ 28 ಸ್ಥಾನಗಳಲ್ಲಿ ಕೈ ಕಮಲ ದಳ ಗೆಲ್ಲೋದಾದ್ರೂ ಎಷ್ಟು ಸ್ಥಾನ? ಟಿವಿ9 ನಲ್ಲಿ ಲೋಕ ಫಲಿತಾಂಶದ ಕ್ಷಣದ ಅಪ್ಡೇಟ್ ಬೆಳಗ್ಗೆ 8 ಗಂಟೆ. ಜಾಹೀರಾತು ರಹಿತ ನಾನ್ ಸ್ಟಾಪ್ ವರದಿ, ಪಕ್ಕಾ ಫಲಿತಾಂಶ, ನಿಖರ ವಿಶ್ಲೇಷಣೆ ಟಿವಿ9 ನಲ್ಲಿ ಮಾತ್ರ. ಲೋಕಸಭಾ ಚುನಾವಣೆಯ ಇಂಚಿಂಚು ಅಪ್ಡೇಟ್ ಟಿವಿ9ನಲ್ಲಿ ಲಭ್ಯವಾಗ್ತಾ ಇದೆ. ನಾನ್ ಸ್ಟಾಪ್ ಕವರೇಜ್ ಬೆಳಗ್ಗೆ 8 ಗಂಟೆಯಿಂದ 542 ಮತಕ್ಷೇತ್ರಗಳ ಮತ ಎಣಿಕೆ ಪ್ರಾರಂಭ ಆಗುತ್ತೆ. 8300 ಅಭ್ಯರ್ಥಿ 8360 ಅಭ್ಯರ್ಥಿಗಳ ಹಣೆ ಬರಹ ಈಗಾಗಲೇ ಭದ್ರವಾಗಿದೆ. ಮತದಾನೋತ್ತರ ಸಮೀಕ್ಷೆಗಳ ವರದಿ ಏನಾದರೂ ನಿಜವಾಗುತ್ತಾ? ಎನ್ಡಿಎ ಎಷ್ಟು ಸ್ಥಾನಗಳನ್ನ ಗೆಲ್ಲುತ್ತೆ? ಇಂಡಿಯಾ ಮೈತ್ರಿಗೆ ಎಷ್ಟು ಸೀಟ್ಗಳು ಬರಬಹುದು? ಈಗಾಗಲೇ ಮೋದಿ 2.0 ಮುಗಿದಿದೆ. ಮೋದಿ 3.0 ಆಡಳಿತಾನ, ಇಂಡಿಯಾಗೆ ಏನಾದ್ರೂ ಅಚ್ಚರಿ ಫಲಿತಾಂಶ ಸಿಗುತ್ತಾ? ಕರ್ನಾಟಕದ ಚಿತ್ರಣ ಏನಾದ್ರೂ ಬದಲಾಗುತ್ತಾ? 28 ಸ್ಥಾನಗಳಲ್ಲಿ ಕೈ ಕಮಲ ದಳ ಎಷ್ಟು ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ಟಿವಿ9 ನಲ್ಲಿ ಲೋಕ ಫಲಿತಾಂಶದ ಕ್ಷಣದ ಅಪ್ಡೇಟ್ ಬೆಳಗ್ಗೆ 8 ಗಂಟೆಯಿಂದ ಜಾಹೀರಾತು ರಹಿತ ನಾನ್ ಸ್ಟಾಪ್ ವರದಿ, ಪಕ್ಕಾ ಫಲಿತಾಂಶ, ನಿಖರ ವಿಶ್ಲೇಷಣೆ ಕೇವಲ ಟಿವಿ9 ನಲ್ಲಿ ಮಾತ್ರ. ಲೋಕಸಭಾ ಚುನಾವಣೆಯ ಮಹಾ ತೀರ್ಪಿಗೆ ಈಗಾಗಲೇ ಕ್ಷಣಗಣನೆ ಪ್ರಾರಂಭ ಆಗ್ಬಿಟ್ಟಿದೆ. ಯಾರು ಎಷ್ಟು ಸ್ಥಾನವನ್ನ ಗೆಲ್ತಾರೆ ಅನ್ನೋದ್ರತ್ತ ಎಲ್ಲರ ಚಿತ್ತ ಕೂಡ ನೆಟ್ಟಿದೆ. ಈಗಾಗಲೇ ಬಿಜೆಪಿ ಒಂದ್ ಕಡೆ ಸೆಲೆಬ್ರೇಷನ್ ಮೂಡ್ ನಲ್ಲಿದೆ, ನಾವೇ ಗೆಲ್ತೇವೆ ಈ ಬಾರಿ ಅಂತ. ಆದ್ರೆ ಇಂಡಿಯಾ ಮೈತ್ರಿಕೂಟ ಕೂಡ ಈ ಬಾರಿ ಸಾಕಷ್ಟು ಚಿತ್ರಣ ಬದಲಾಗುತ್ತೆ. 2004ರ ಚುನಾವಣೆಯ ತೀರ್ಪು ಮರುಕಳಿಸುತ್ತೆ ಅನ್ನುವಂತ ಹುಂಬುತನದಲ್ಲಿದೆ. ಇನ್ನು ಕರ್ನಾಟಕದ ರಾಜಕೀಯದ ಚಿತ್ರಣ ಕೂಡ ಸಾಕಷ್ಟು ಬದಲಾಗುವಂತಹ ಸಾಧ್ಯತೆ ಇದೆ. 28 ಕ್ಷೇತ್ರಗಳ ಪೈಕಿ 28 ಕ್ಷೇತ್ರಗಳನ್ನ ಗೆಲ್ಲುವಂತ ಉತ್ಸಾಹದಲ್ಲಿದೆ ಬಿಜೆಪಿ. ಆದ್ರೆ ಕರ್ನಾಟಕದ ಚಿತ್ರಣ ಈ ಬಾರಿ ಬದಲಾಗುತ್ತೆ. 2 ಅಂಕಿಗೆ ಜಿಗಿತೇವೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಜೆಡಿಎಸ್ ಕೂಡ ಈ ಕ್ಷಣದಲ್ಲಿ ಟಕ್ಕರ್ ಅನ್ನ ಕೊಟ್ಟಿದೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರೋದ್ರಿಂದಾಗಿ. ಹಾಗಾದ್ರೆ ಏನಾಗಬಹುದು ಇವತ್ತಿನ ಫಲಿತಾಂಶ, ಅದರ ಕ್ಷಣದ ಅಪ್ಡೇಟ್? ಎಸ್ ಶಕುಂತಲಾ, ನಾವು ಈಗಾಗಲೇ ನೋಡಿದೀವಿ ಎಕ್ಸಿಟ್ ಪೋಲ್ ಕೂಡ ಬಂದಿರುವಂತದ್ದು. ಎಕ್ಸಿಟ್ ಪೋಲ್ ನಲ್ಲಿ ಎನ್ಡಿಎ ಸರ್ಕಾರ ರಚನೆ ಮಾಡುತ್ತೆ ಅಂತ ಬಹುತೇಕ ಸಮೀಕ್ಷೆಗಳು ಹೇಳಿರುವಂತದ್ದು. ಆದರೆ ಕಾಂಗ್ರೆಸ್ ಅಥವಾ ಇಂಡಿಯಾ ಮೈತ್ರಿಕೂಟ ಏನಿದೆ ಅದು ಎಲ್ಲೂ ಕೂಡ ವಿಚಲಿತವಾಗಿಲ್ಲ ಈ ಒಂದು ಎಕ್ಸಿಟ್ ಪೋಲ್ ನಿಂದ. ಇಲ್ಲ, ಇದು ಸುಳ್ಳಾಗುತ್ತೆ, ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಇಂಡಿಯಾ ಮೈತ್ರಿಕೂಟ ಈಗ ವಿಶ್ವಾಸದಲ್ಲಿ ಇರುವಂತದ್ದು. ಅದರಿಂದಾಗಿ ಇವತ್ತಿನ ಈ ಒಂದು ತೀರ್ಪು ಪ್ರಜಾಪ್ರಭುತ್ವದ ಬಹುದೊಡ್ಡ ಹಬ್ಬ. ಇಡೀ ಪ್ರಪಂಚವೇ ಇವತ್ತಿನ ತೀರ್ಪನ್ನ ಕಾದು ನೋಡ್ತಾ ಇದೆ. ಅದರಿಂದಾಗಿ ತೀವ್ರ ಕುತೂಹಲವನ್ನ ಮೂಡಿಸಿರುವಂತದ್ದು. ಆ ಒಂದು ತೀರ್ಪಿಗೆ ಈಗ ಕ್ಷಣಗಣನೆ ಆರಂಭವಾಗಿದೆ. ಟಿವಿ9 ಇವತ್ತಿನ ಸಂಪೂರ್ಣ ಮಾಹಿತಿಯನ್ನ ಜಾಹೀರಾತು ರಹಿತವಾಗಿ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ಎಲ್ಲೆಲ್ಲಿ ಏನೇನ್ ಆಗ್ತಾ ಇದೆ, ಯಾವ ಕ್ಷೇತ್ರದಲ್ಲಿ ಯಾರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ, ಅದರಲ್ಲೂ ಕೂಡ ಒಂದಷ್ಟು ಕ್ಷೇತ್ರಗಳು ತೀವ್ರ ಕುತೂಹಲವನ್ನ ಮೂಡಿಸಿರುವಂತದ್ದು. ಅದರಲ್ಲೂ ಕೂಡ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ 28 ಕ್ಷೇತ್ರಗಳೇನಿದ್ದಾವೆ, 28 ಕ್ಷೇತ್ರಗಳು ಕೂಡ ಸಾಕಷ್ಟು ಹೋರಾಟ, ಸಮಬಲದ ಹೋರಾಟಗಳನ್ನ ಹಲವಾರು ಕ್ಷೇತ್ರಗಳಲ್ಲಿ ನಾವು ಗಮನಿಸಬಹುದಾಗುತ್ತೆ. ಅಷ್ಟೊಂದು ಕುತೂಹಲ ಇರುವಂತಹ ಕ್ಷೇತ್ರಗಳು ಕೂಡ ಕರ್ನಾಟಕದಲ್ಲಿ ಇರುವಂತದ್ದು. ಅದರಿಂದಾಗಿ ಎಲ್ಲಾ ಕ್ಷೇತ್ರಗಳ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಮಹಾ ತೀರ್ಪಿಗೆ ಈಗ ಕ್ಷಣಗಣನೆ ಆರಂಭವಾಗಿದೆ. ಬೆಳಗ್ಗೆ 8 ಗಂಟೆಯಿಂದ 542
ಅಂದ್ರೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು 543 ಕ್ಷೇತ್ರಗಳಲ್ಲಿ ಈಗಾಗಲೇ ಒಂದು ಕ್ಷೇತ್ರದಲ್ಲಿ ಗುಜರಾತ್ನಲ್ಲಿ ಅವಿರೋಧವಾಗಿ ಬಿಜೆಪಿಯ ಅಭ್ಯರ್ಥಿ ಆಯ್ಕೆ ಆಗಿರೋದ್ರಿಂದಾಗಿ 542 ಕ್ಷೇತ್ರಗಳ ಮತ ಎಣಿಕೆ ಆರಂಭವಾಗುತ್ತೆ. 8 ಗಂಟೆಯಿಂದ 7 ಗಂಟೆಯಿಂದಲೇ ಆರಂಭ ಆಗುತ್ತೆ. 7 ಗಂಟೆಯಿಂದ ಮೊದಲು ಅಂಚೆ ಮತಗಳ ಎಣಿಕೆ ಆರಂಭವಾಗುತ್ತೆ. ಅದಾದ ನಂತರ 8 ಗಂಟೆಯಿಂದ ಮತ ಎಣಿಕೆ ಆರಂಭವಾಗುತ್ತೆ. ಈ ವೋಟಿಂಗ್ ಯಾರೆಲ್ಲ ವೋಟ್ ಮಾಡಿದ್ದಾರೆ ಆ ಒಂದು ಈ ವೋಟಿಂಗ್ ಎಣಿಕೆ ಆರಂಭವಾಗುತ್ತೆ. 8,360 ಅಭ್ಯರ್ಥಿಗಳ ಹಣೆ ಬರಹ ಇವತ್ತು ನಿರ್ಧಾರವಾಗುತ್ತೆ. ಅದು ಹೊರಗಡೆ ಬರುತ್ತೆ. ಏನು ಆ ಮತದಾರ ಪ್ರಭುಗಳು ಅವರ ಹಣೆ ಬರಹವನ್ನ ಏನ್ ಬರೆದಿದ್ದಾರೆ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಇನ್ನು ಸಮೀಕ್ಷೆಗಳ ವರದಿ ಅದು ನಿಜ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಸದ್ಯಕ್ಕಿರುವಂಥದ್ದು. ಬಟ್ ಇಂಡಿಯಾ ಮೈತ್ರಿಕೂಟ ಅಂತೂ ಈಗಲೂ ಕೂಡ ತುಂಬಾ ಆತ್ಮವಿಶ್ವಾಸದಲ್ಲಿದೆ ಅನ್ನೋದನ್ನ ಗಮನಿಸಬಹುದಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಗಮನಿಸ್ತಾ ಇರುವಂತದ್ದು ಇಡೀ ಒಂದು ಕಡೆ ಅಭ್ಯರ್ಥಿಗಳ ಎದೆ ಬಡಿತ ಮಾತ್ರ ಅಲ್ಲ, ಇಲ್ಲಿ ನೋಡ್ತಾ ಇರುವಂತವ್ರ ಎದೆ ಬಡಿತ ಕೂಡ ಹೆಚ್ಚಾಗ್ತಾ ಇದೆ. ಯಾರು ಗೆಲ್ತಾರೆ, ಏನಾಗುತ್ತೆ ರಿಸಲ್ಟ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಆ ಭಾಗದಲ್ಲಿ ಯಾವ ರೀತಿಯಾಗಿದೆ ಸಿಚುವೇಶನ್? ಶಮಂತ್, 2024 ಲೋಕಸಭಾ ಚುನಾವಣೆಯ ಫಲಿತಾಂಶ ಎಂದು ಪ್ರಕಟವಾಗಿರ್ತಕ್ಕಂಥದ್ದು. ನಾವೀಗ ಬೆಂಗಳೂರಿನ ಮೌಂಟ್ ಕಾರ್ಮಲ್ ಕಾಲೇಜ್ ಬಳಿ ಇದ್ದೇವೆ. ನೀವೀಗಾಗಲೇ ನನ್ನ ಹಿಂಭಾಗದಲ್ಲಿ ಗಮನಿಸ್ತಾ ಇದ್ದೀರಾ, ಬೆಂಗಳೂರಿನ ಕೇಂದ್ರ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕೇಂದ್ರ ಮೌಂಟ್ ಕಾರ್ಮಲ್ ಕಾಲೇಜ್ ಆಗಿರ್ತಕ್ಕಂಥದ್ದು. ಮೌಂಟ್ ಕಾರ್ಮಲ್ ಕಾಲೇಜಿನ ಒಳಭಾಗದಲ್ಲಿ ಮತ ಎಣಿಕೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಕಾಲೇಜಿನ ಸುತ್ತಮುತ್ತಲೂ ಕೂಡ ಈಗಾಗಲೇ 144 ಸೆಕ್ಷನ್ ಜಾರಿಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಗುಂಪುಗೂಡುವಂತಿಲ್ಲ. ಈ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ನೀವೀಗಾಗಲೇ ಗಮನಿಸ್ತಾ ಇದ್ದೀರಾ, ಇಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಬೆಳಗ್ಗೆ 5 ಗಂಟೆಗೆ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಹಾಕಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದಂತೆ ಖಾಕಿ ಕಣ್ಗಾವಲು ನಡೆಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ಸಂಚಾರಕ್ಕೂ ಕೂಡ ವ್ಯತ್ಯಯ ಉಂಟಾಗದಂತೆ, ಸಂಚಾರಕ್ಕೂ ಕೂಡ ಸಮಸ್ಯೆ ಆಗದಂತೆ ಇಲ್ಲಿರ್ತಕ್ಕಂಥ 3 ಲೋಕಸಭಾ ಕ್ಷೇತ್ರಗಳ ಎಣಿಕಾ ಕೇಂದ್ರಗಳೇನಿದ್ದಾವೆ ಬೆಂಗಳೂರಿನಾದ್ಯಂತ 400ಕ್ಕೂ ಹೆಚ್ಚು ಪೊಲೀಸರನ್ನ ಈಗಾಗಲೇ ಸಂಚಾರಿ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಅಹಿತಕರ ಘಟನೆಗಳ ನಡೆದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಲಾಗಿದೆ. ಮತ ಎಣಿಕೆ ಒಳಭಾಗದಲ್ಲಿ, ಮತ ಎಣಿಕೆ ಕೇಂದ್ರದ ಒಳಭಾಗಕ್ಕೆ ಹೊರಡುವ ಮುನ್ನವೂ ಕೂಡ ಸಿಬ್ಬಂದಿಗಳನ್ನು ಪರಿಶೀಲನೆ ಮಾಡಿ ಒಳಭಾಗಕ್ಕೆ ಬಿಡಲಾಗುತ್ತೆ. ತದನಂತರದಲ್ಲಿ ಮತ ಎಣಿಕೆ ಕೇಂದ್ರದ ಒಳಭಾಗದಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ಈಗಾಗಲೇ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಬೆಂಗಳೂರಿನ 3 ಲೋಕಸಭಾ ಕ್ಷೇತ್ರಗಳ ಮತ ಎಣಿಕೆ ಕೇಂದ್ರಗಳು ಕೂಡ ಎಡೆಬಿಡದ ಈಗಾಗಲೇ ಕಾರ್ಯಸಿದ್ಧತೆಗಳು ಕೂಡ ಆರಂಭಗೊಂಡಿರ್ತಕ್ಕಂಥದ್ದು. ಇನ್ನೇನು ಎಲ್ಲ ಸಿಬ್ಬಂದಿಗಳು ಕೂಡ ಮತಕೇಂದ್ರದತ್ತ ಆಗಮಿಸಿರ್ತಕ್ಕಂಥ ದೃಶ್ಯಾವಳಿಗಳನ್ನ ಟಿವಿ ನೈನಲ್ಲಿ ಗಮನಿಸಬಹುದಾಗಿದೆ. ಅಷ್ಟೇ ಅಲ್ಲದೆ ಮತಕೇಂದ್ರದ ಹೊರಭಾಗದಲ್ಲೂ ಕೂಡ ಟಿವಿ ನೈನ ಒಂದು ಫಲಕವನ್ನು ಅಳವಡಿಸಿರ್ತದೆ. ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ಈ ಒಂದು ಸ್ಕ್ರೀನ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಟಿವಿನಲ್ಲೂ ಕೂಡ ಅಪ್ಡೇಟ್ ಆಗ್ತಿರುತ್ತೆ. ಯಾವ ರೀತಿಯಾಗಿ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಅಪ್ ಟು ಡೇಟ್ ಅನ್ನ ಪ್ರತಿಯೊಂದನ್ನು ಕೂಡ ಮಾಹಿತಿಯನ್ನ ಕ್ಷಣದ ಸುದ್ದಿಯನ್ನ ಟಿವಿನಲ್ಲಿ ಬಿತ್ತರಿಸ್ತಿರುತ್ತೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಲೋಕಸಭಾ ಕ್ಷೇತ್ರಗಳ ತಮ್ಮ ಅಭ್ಯರ್ಥಿಗಳ ಪರ ಇರ್ತಕ್ಕಂಥವ್ರು, ತಮ್ಮ ಅಭ್ಯರ್ಥಿಗಳ ಬೆಂಬಲಿಗರು ಕೂಡ ಬಂದು ಇಲ್ಲಿ ಸೇರುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಸಿಆರ್ ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಆಯಕಟ್ಟಿನ ಜಾಗದಲ್ಲಿ ಸಿಬ್ಬಂದಿಗಳನ್ನ ಕೂಡ ಕಾರ್ಯೋಜನೆ ಮಾಡಿರ್ತಕ್ಕಂಥದ್ದನ್ನು ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ಸಿಬ್ಬಂದಿಗಳೆಲ್ಲರೂ ಕೂಡ ರೆಡಿ ಆಗ್ತಿರ್ತಕ್ಕಂಥದ್ದು, ಭದ್ರತೆಗಾಗಿ ನಿಯೋಜನೆ ಮಾಡಲಾಗ್ತಿದೆ. ಈಗಾಗಲೇ ಎಲ್ಲರೂ ಕೂಡ ಆಗಮಿಸಿರ್ತಕ್ಕಂಥ ದೃಶ್ಯಗಳನ್ನ ಟಿವಿ ನೈನ್ನಲ್ಲಿ ಗಮನಿಸಬಹುದಾಗಿದೆ. ಒಟ್ಟಾರೆಯಾಗಿ ಬೆಂಗಳೂರಿನಾದ್ಯಂತ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಬೆಂಗಳೂರಿನ ಕಮಿಷನರ್ ಆಗಿರ್ತಕ್ಕಂಥ ಬಿ ದಯಾನಂದರು ಕೂಡ ಸೂಚನೆ ನೀಡಿರ್ತಕ್ಕಂಥದ್ದು. ಆಯಕಟ್ಟಿನ ಭಾಗದಲ್ಲಿ ಆಯಾ ಡಿಸಿಪಿಗಳು ಕೂಡ ಈಗಾಗಲೇ ಭದ್ರತೆ ಹೊಣೆಯನ್ನು ಹೊತ್ತು ಈಗಾಗಲೇ ಭದ್ರತೆಗೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಶಮಂತ. ಎಸ್ ಶಿವಪ್ರಸಾದ್, ಸಾಮಾನ್ಯವಾಗಿ ಚುನಾವಣೆಯ ಫಲಿತಾಂಶ ಅಂತಂದ್ರೆ ಅಲ್ಲಿ ಸಂಭ್ರಮ ಇರಬಹುದು, ಈ ರೀತಿಯಾದಂಥ ಒಂದಷ್ಟು ಸಿದ್ಧತೆಗಳಿರುತ್ತೆ. ಅದಕ್ಕೇನು ಯಾವ ರೀತಿಯಾಗಿ ವ್ಯವಸ್ಥೆ ಇದೆ? ಎಷ್ಟು ಮಟ್ಟಿಗೆ ಸಂಭ್ರಮಾಚರಣೆ ಮಾಡ್ಬೋದು? ಎಷ್ಟು ಜನ ಸೇರ್ಬೋದು? ಯಾವ ರೀತಿಯಾಗಿದೆ ಅದಕ್ಕೆ ವ್ಯವಸ್ಥೆ? ಶಮಂತ್, ಈಗಾಗಲೇ 144 ಸೆಕ್ಷನ್ ಜಾರಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ ಎಣಿಕೆ ಕೇಂದ್ರಗಳ ಸುತ್ತಮುತ್ತಲೂ ಕೂಡ 144 ಸೆಕ್ಷನ್ ಜಾರಿ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಭದ್ರತೆಗಾಗಿ ಪೊಲೀಸರನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾವುದೇ ರೀತಿಯ ಮೆರವಣಿಗೆಗಳಿಗೂ ಕೂಡ ಆಸ್ಪದವನ್ನು ನೀಡುವಂತಿಲ್ಲ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ಪಟಾಕಿ ಸಿಡಿಸುವಂತಹ ಸಂಭ್ರಮಾಚರಣೆ ಮಾಡೋದಕ್ಕೂ ಕೂಡ ಆಸ್ಪದ ಇರಲ್ಲ. ಈಗಾಗಲೇ 144 ಸೆಕ್ಷನ್ ಅನ್ನು ಜಾರಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಕೂಡ ಮತಕೇಂದ್ರಗಳ ಸುತ್ತಮುತ್ತಲೂ ಕೂಡ 144 ಸೆಕ್ಷನ್ ಜಾರಿಯಲ್ಲಿರುತ್ತೆ. ಈ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಪೊಲೀಸ್ ಭದ್ರತೆಗಳನ್ನು ಕೂಡ ಕ್ರಮಗೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಮತಕೇಂದ್ರದ ಸುತ್ತಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿರ್ತಕ್ಕಂಥದ್ದು. ಈ ಒಂದು ಮತ ಎಣಿಕೆ ಕೇಂದ್ರದ ಮುಂಭಾಗಕ್ಕೆ ಆಗಮಿಸುವಂತಹ ಬೆಂಬಲಿಗರಿಗೂ ಕೂಡ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ಎದುರುಗಡೆ ಇರತಕ್ಕಂಥ ಸ್ಕ್ರೀನ್ ನಲ್ಲಿ ಟಿವಿ ನೈನ್ ಸ್ಕ್ರೀನ್
ಪ್ಲೇ ಮಾಡಿರ್ತಕ್ಕಂಥದ್ದು. ಟಿವಿ9 ಮೂಲಕ ಬೆಂಬಲಿಗರು ಕೂಡ ಇಲ್ಲಿರ್ತಕ್ಕಂಥ ಮತ ಎಣಿಕೆ ಕೇಂದ್ರದ ಮುಂಭಾಗದಲ್ಲಿ ಕ್ಷಣ ಕ್ಷಣದ ಮಾಹಿತಿಯನ್ನು ತಿಳ್ಕೊಳ್ಬಹುದಾಗಿದೆ. ಈ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂಥದ್ದು. ಟ್ರಾಫಿಕ್ ಸಿಬ್ಬಂದಿಯು ಕೂಡ ಆಯಕಟ್ಟಿನ ಜಾಗಗಳಿದ್ದಾರೆ. ಯಾವುದೇ ರೀತಿಯ ಸಂಚಾರಕ್ಕೂ ಕೂಡ ವ್ಯತ್ಯಯ ಆಗದಂತೆ ಇವರೆಲ್ಲರೂ ಕೂಡ ನಿರ್ವಹಣೆಯನ್ನು ಮಾಡಲಾಗಿದ್ದಾರೆ. ಒಟ್ಟಾರೆಯಾಗಿ 1524 ಪೊಲೀಸರನ್ನ ಈಗಾಗಲೇ ಬೆಂಗಳೂರಿನಾದ್ಯಂತ ಮತ ಎಣಿಕೆ ಕೇಂದ್ರಗಳ ಸುತ್ತಮುತ್ತಲೂ ಕೂಡ ನಿಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. 2500ಕ್ಕೂ ಹೆಚ್ಚು ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಈಗಾಗಲೇ ಮತ ಎಣಿಕೆ ಕೇಂದ್ರದ ಸುತ್ತಮುತ್ತಗಳು ಸೇರಿದಂತೆ ಬೆಂಗಳೂರಿನಾದ್ಯಂತ ಭದ್ರತೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಯಾವುದೇ ರೀತಿ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಶ್ಯಾಮಂತ, ಹಾಗೆ ಶಿವಪ್ರಸಾದ್, ಮತ ಎಣಿಕೆಯ ಕೇಂದ್ರದ ಒಳಭಾಗದಲ್ಲಿ ಯಾವ ರೀತಿ ಚಿತ್ರಣ ಇರುತ್ತೆ ಅಂದ್ರೆ ಎಷ್ಟು ಸಿಸಿ ಕ್ಯಾಮ್ಗಳನ್ನ ಇರಿಸಲಾಗಿದೆ, ಹಾಗೆ ಅಭ್ಯರ್ಥಿಯನ್ನ ಹೊರತುಪಡಿಸದಂತೆ ಬೇರೆ ಯಾರೆಲ್ಲ ಇರ್ತಾರೆ ಅದರೊಳಗೆ? ಈಗಾಗಲೇ ಮತ ಎಣಿಕಾ ಕೇಂದ್ರ ಭಾಗದಲ್ಲೂ ಕೂಡ ಸಿಸಿಟಿವಿಗಳನ್ನು ಅಳವಡಿಕೆ ಮಾಡಿರ್ತಕ್ಕಂಥದ್ದು. ಭದ್ರತೆಗಾಗಿ ಕೂಡ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಿದೆ. ಒಟ್ಟಾರೆಯಾಗಿ ಮತಕೇಂದ್ರಗಳ ಒಳಭಾಗದಲ್ಲಿಯೇ 1524ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಈಗಾಗಲೇ ನಿಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ರೌಂಡ್ಗಳಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೂ ಕೂಡ ಸಹಾಯಕರನ್ನು ಕೂಡ ನೇಮಕ ಮಾಡಲಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕ್ರಮಗಳು ಸೇರಿದಂತೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಆಯಕಟ್ಟಿನ ಜಾಗದಲ್ಲಿ ಅಳವಡಿಕೆ ಮಾಡಿರ್ತಾರೆ. ಈ ನಿಟ್ಟಿನಲ್ಲಿ ಎಲ್ಲ ರೀತಿಯ ಭದ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿರುತ್ತೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ಮತ ಎಣಿಕೆ ಕೇಂದ್ರದ ಒಳಭಾಗಕ್ಕೆ ಪಾಸ್ ಇಡುವವರಿಗೆ ಮಾತ್ರ ಪ್ರವೇಶವನ್ನು ನೀಡಲಾಗಿರ್ತಕ್ಕಂಥದ್ದು. ಇದನ್ನ ಸೂಕ್ತವಾಗಿ ಪರಿಶೀಲನೆ ಮಾಡಿ ಸಿಬ್ಬಂದಿಗಳು ಒಳಬಿಡುವಂತ ಪ್ರಯತ್ನವನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಈಗಾಗಲೇ ಬಿಗಿ ಬಂದೋಬಸ್ತ್ಗಳನ್ನು ಮಾಡಲಾಗಿರ್ತಕ್ಕಂಥದ್ದು. ಶಕುಂತಲಾ, ನೀವು ಈಗಾಗಲೇ ಟಿವಿ9 ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಂದೆಡೆ ಪೊಲೀಸರು ಕೂಡ ಸಾಗರೋಪಾದಿಯಲ್ಲಿ ಆಗಮಿಸಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಇಡೀ ಬೆಂಗಳೂರಿನಲ್ಲಿರ್ತಕ್ಕಂಥ 3 ಮತ ಎಣಿಕೆ ಕೇಂದ್ರಗಳಲ್ಲೂ ಕೂಡ ಇದೇ ರೀತಿಯ ಭದ್ರತಾ ಕ್ರಮಗಳನ್ನು ಅನುಸರಿಸಿರ್ತಕ್ಕಂಥದ್ದು. ಬ್ಯಾರಿಕೇಡ್ಗಳನ್ನು ಹಾಕಿ ಮತ ಎಣಿಕಾ ಕೇಂದ್ರಗಳ ಸುತ್ತಲೂ ಕೂಡ ಈಗಾಗಲೇ 144 ಸೆಕ್ಷನ್ ಜಾರಿಯಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಕ್ರಮಗಳನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಮತ ಎಣಿಕೆ ಕೇಂದ್ರಗಳ ಒಳಭಾಗದಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು. ಶಕುಂತಲಾ, ಧನ್ಯವಾದ ಶಿವಪ್ರಸಾದ್ ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.